ನಾವು ಕಾಗೆ ಬಂದಗುಳ ಕಂಡಡೆ ಕೂಗಿ ಕರೆಯುವುದೇ ತನ್ನ ಕಲವನ್ನೆಲ್ಲ, ಕೋಳಿ ಒಂದ ಗುಟಕ ಕಂಡಡೆ ಕೂಗಿ ಕರೆಯುವುದೇ ತನ್ನ ಬಳಗವನ್ನೆಲ್ಲ. ಭಕ್ತಿ ಪಕ್ಷದೊಳಗಿದ್ದುಕೊಂಡು ಶಿವಭಕ್ತನಾಗಿ ಭಕ್ತಿ ಪಕ್ಷ ಇಲ್ಲದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನೋಡ್ರಿ, ಕಾಗೆ ಕೋಳಿಗಳು ಒಂದ್ ಅಗಳು ಏನ್ರ ಒಂದ್ ಕಾಣ್ತು ಅಂದ್ರೆ ಒಂದು ಗುಟಕ ಕಾಣ್ತ ಅಂದ್ರ ಅದನ್ನ ತನ್ನ ಬಳಗ ಎಲ್ಲ ಕರ್ಕೊಂಡು ಹಂಚ್ಕೊಂಡು ತಿಂತದ. ಈ ಮನುಷ್ಯ ನೋಡ್ಬೇಕು, ಏನ್ರ ಸ್ವಲ್ಪ ಸಿಕ್ಕಿದ ತಡ ಓಡಿ ಹೋಗ್ಬಿಡ್ತಾನ. ಒಬ್ರೊಬ್ರು ನೋಡ್ಬೇಕು, ಈ ಗೆಳೆಯರ ಒಳಗ ಏನ್ರ ಒಂದು ತಿನ್ನೋದು ಐಟಮ್ ಏನ್ರ ಕೊಡ್ಸೋದಿತ್ತಂದ್ರ ಎಟ್ಟ ಗಳಿಸಿರ್ತಾವು, ಮುಂದೆ 4 ತಲೆಮಾರು ಬದುಕು ಒಟ್ಟ ಗಳಿಸಿರ್ತಾವು. ಆದ್ರೂ ಕೂಡ ಏನ್ರ ಒಂದು ನಿಮ್ಮ ಉದಾಹರಣೆ ಹೇಳ್ಬೇಕಂದ್ರೆ ಪಾನಿಪುರಿ ಗಿನಿಪುರಿ ಏನ್ರ ತಗೊಂಡ್ರಂದ್ರೆ ಒಟ್ಟ ರೊಕ್ಕನ ಕೊಡಂಗಿಲ್ಲ ಅವು, ಹಂಗ ಕೈ ಎತ್ತಿ ಹೋಗ್ಬಿಟ್ಟಿರ್ತಾವು. ಇವೇನು 93 ರೂಪಾಯಿ ಇಟ್ಕೊಂಡಿರ್ತಾನಲ್ರಿ, ಫೋನ್ ಪೇದೊಳಗೆ 93 ರೂಪಾಯಿ ಇಟ್ಕೊಂಡವ ಕೊಟ್ಟಿರ್ತಾನ. 93,000 ರೂಪಾಯಿ ಏನು ಇಟ್ಕೊಂಡಿರ್ತಾನಲ್ಲ ಅವ ಒಟ್ಟ ಕೊಡಂಗಿಲ್ಲ ಅಲ್ಲಿ. ಹಿಂಗೂ ಆಗ್ಯಾವ ಈಗ. ಅದು ಆಗಿರುವಂಥ ವೇಷಭೂಷಣ ಇವ್ರು ಯಾರು ಹೇಳ್ರಿ? ಇವರು ನಾಗಲಿಂಗ ನೋಡ್ರಿ, ಕರೆಕ್ಟ್ ಆತಾಳಕ್ಕೆ. ಯಾರ್ರಿ ಇವರು? ನಾಗಲಿಂಗ ರೀ. ಅವ್ರು ಯಾರಂತ ಕೇಳಕತ್ತೀನಿ ನಾನು. ಎಷ್ಟು ಮಗ್ನಾಗ್ರಿ ನೋಡ್ರಿ, ಇದ್ರೊಳಗೆ ಉಳಿದು ಬಿಟ್ರಿ ನೀವು. ಅಪ್ಪ ಅವ್ರು ಎಲ್ಲಿ ಇಳೀನ್ರಿ ಒಳಗೆ? ನಮ್ದ ವಾಜ್ಯ ಆಗೈತ್ರಿ. ನಾವು ಇಲ್ಲಿ ಕುಂತ್ರು ನಮ್ಮ ಮನಸ್ಸು ಎಲ್ಲಿದಾವ ಅಂದ್ರೆ ಮನ್ಯಾಗ ಅದಾವ್ರಿ. ಅಪ್ಪ ಅವ್ರು ಮನ್ಯಾಗ ಕದ ಹಾಕೊಂಡು ಬಂದಿನಿಲ್ಲೋ, ಕಿಲಿ ಹಾಕೊಂಡು ಬಂದಿನಿಲ್ಲೋ, ನಮ್ಮ ಮನ್ಯಾಗ ಗಂಡು ಬಂದಾನಿಲ್ಲೋ, ಊಟ ಉಂಡಾನಿಲ್ಲೋ, ಮಕ್ಕಳು ಮಕ್ಕೊಂಡಾವಿಲ್ಲೋ. ನಿಮ್ದೆಲ್ಲಿ ಮಗ್ನ ರೀ, ನೀವು ಅಲ್ಲೇ ಪುರಾಣ ಇಟ್ಕೋರಿ ಅಂತೀನ್ರಿ ನೀವು. ಹಂಗಂತೀರೇನ್ರಿ? ಇಲ್ಲ ನೋಡ್ರಿ, ಎಷ್ಟು ಅದ್ಭುತವಾಗಿರುವಂಥ ವೇಷಭೂಷಣವನ್ನು ಹಾಕೊಂಬಂದಾರ. ಒಂದು ಜೋರು ಚಪ್ಪಾಳೆ ಅಂತಟ್ರು ಎಲ್ಲರೂ. ನೋಡ್ರಿ, ಈ ಬದುಕಿನೊಳಗೆ ನಾವು ಹುಟ್ಟಿದಾಗ ತೊಟ್ಟಿಲ್ ಕಟ್ಟೋರು ಭಾಳ ಜನ ಅದಾರ. ನಾವು ಸತ್ತಾಗ ಚಟ್ಟ ಕಟ್ಟೋರು ಭಾಳ ಜನ ಅದಾರ. ಹುಟ್ಟಿದಾಗ ತೊಟ್ಟಿಲ್ ಕಟ್ಟೋರು ಭಾಳ ಜನ ಅದಾರ, ಸತ್ತಾಗ ಚಟ್ಟ ಕಟ್ಟೋರು ಭಾಳ ಜನ ಅದಾರ. ನಮ್ಮ ಬದುಕನ್ನು ಬಹಳ ಚಲೋ ಕಟ್ಟೋರು ಯಾರಾದರೂ ಇದ್ರೆ ಅದು ಗುರು ಮಾತ್ರ ಅನ್ನೋದನ್ನು ತಾವೆಲ್ಲರೂ ಕೂಡ ಮರಿಬಾರದು. ನೋಡ್ರಿ, ಅಜಾತ ನವಲ್ಗೊಂದ ನಾಗಲಿಂಗ ಅಜ್ಜ ಹಿಂಗೆ ಯಾವಾಗಲೂ ಕೂಡ ಸಂಚಾರ ಮಾಡ್ಕೋಂತ ಒಂದು ಊರಿಗೆ ಬಂದು ಕಟ್ಟಿ ಮೇಲೆ ಹಿಂಗೆ ದಾನಾಸಕ್ತನಾಗಿ ಕುಳಿತುಕೊಂಡಿದ್ದಂತ. ಯಾವಾಗ ಹಿಂಗೆ ಕುಳಿತುಕೊಂಡಿದ್ದ, ಆ ಊರಿನೊಳಗೆ ಅಪ್ಪಟ ಭಕ್ತ ಒಬ್ಬ ನವಲ್ಗುಂದ ನಾಗಲಿಂಗ ಅಜ್ಜನ ಶಿಷ್ಯ ಆಗಿಬಿಟ್ಟಿದ್ದ. ನಾಗಲಿಂಗ ಅಜ್ಜನ ಪವಾಡ ನೋಡಿ, ನಾಗಲಿಂಗ ಅಜ್ಜನ ವೇಷಭೂಷಣವನ್ನು ನೋಡಿ ಆತನ ಪರಮ ಶಿಷ್ಯನಾಗಿ ಬಿಟ್ಟಿದ್ದ. ಮನೆ ಒಳಗೆ ಹೆಂಡತಿ ಬೇರೆ ಬೇರೆ ಅಲ್ಲಿ ಇಲ್ಲಿ ಯಾರ್ಯಾರು ದೇವ್ರನ್ನ ನಡ್ಕೋತಿದ್ಲಕ್ಕೆ. ನೀವು ನೋಡ್ರಿ, ಮನೆ ಒಳಗೆ ನಿಮ್ಮ ದೇವ್ರು ಯಾರು ಅಂತ ಕೇಳಿದಾಗ ಸ್ವಲ್ಪ ಜನ ಬಡಬಡ್ಸಕತ್ತಿರ್ತಾವೆ. ಯಾಕಂದ್ರೆ ಅವ್ರ ಮನೆ ದೇವ್ರು ಯಾರು ಅನ್ನೋದು ಗೊತ್ತಾಯಿರಂಗಿಲ್ಲ. ಅವರು ಇವತ್ತು ಸೋಮನಾಥಗೆ ಹೋದ್ರೆ ನಾಳೆ ರಾಮಲಿಂಗಗೆ ಹೋಗಿರ್ತಾರೆ, ಇವತ್ತು ಮಂತ್ರಾಲಯಕ್ಕೆ ಹೋದ್ರೆ ನಾಳೆ ಕಾಶಿಗೆ ಹೋಗಿರ್ತಾರೆ. ನಮ್ಮ ದೇವ್ರು ಆದ್ರಿ, ನಮ್ಮ ದೇವ್ರು ಇದು ಜಗಲಿ ಮ್ಯಾಲೆ ಹಿಂಗೆ ದೇವ್ರ ಫೋಟೋನ ಕೂಡಿಸ್ಬಿಟ್ಟಿರ್ತಾರೆ. ಅವರು ಎಲ್ಲ ದೇವ್ರನ್ನ ತೊಗೊಂಡು ಬಂದು ಒಳಗೆ ಹಾಕಿಬಿಟ್ಟಿರ್ತಾರೆ. ನೋಡ್ರಿ, ಹೆಣ್ಮಕ್ಳು ಅಡ್ಡಾಡ್ತಾರೆ. ಇವರು ಆ ತಾಯಿ ಹಿಂಗೆ ಅಡ್ಡಾಡ್ಕೊಂತ ಇವತ್ತು ಆ ದೇವರು ಇವತ್ತು ಈ ದೇವರು ಹಿಂಗೆ ಅಡ್ಡಾಡ್ಕೊಂತ ಹೋಗಕ್ಕೆ ಅಂತದ. ನಾಗಲಿಂಗ ಅಜ್ಜನ ಪರಮ ಶಿಷ್ಯನಾಗಿರುವಂಥ ಗಂಡ ನೋಡ್ರಿ, ನಾಗಲಿಂಗ ಅಜ್ಜನ ಕಡೆ ದಿನ ಹೋಗಿ ಕೆಳಗೆ ಕುಳಿತುಕೊಳ್ತಿದ್ನಂತ. ನಾಗಲಿಂಗ ಅಜ್ಜನ ಶಕ್ತಿಯನ್ನು ಆತನ ಸೇವಾ ಮಾಡಿ 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 ನಾಗಲಿಂಗ ಅಜ್ಜನ ಶಕ್ತಿ ಅರ್ಧ ಪಡ್ಕೊಂಡು ಬಿಟ್ಟಿದ್ನಂತ. ನೋಡ್ರಿ, ಯಾವಾಗ ನಾಗಲಿಂಗ ಅಜ್ಜನ ಅರ್ಧ ಶಕ್ತಿಯನ್ನು ಆತ ಪಡ್ಕೊಂಡಿದ್ದ, ಮನೆ ಒಳಗೆ ಹೆಂಡತಿ ಬಯಕೆ ಅಂತ. ಅವ್ರು ಯಾರ ದೇವರು ನಿನಗೆ ಸಿಕ್ಕಾರ ಕಾಯಿ ಬಟ್ಟೆ ಹುಚ್ಚ ವೇಷ ಹಾಕೊಂಡು ಬಂದು ಕಟ್ಟಿ ಮೇಲೆ ಕುಂತಾನ, ಅವನಿಗೆ ಹೋಗಿ ನೀನು ನಡ್ಕೋತೀಯಲ್ಲ ಅಂತ ಹೆಣ್ಮಗಳು ಬೈಯಾಕತ್ತಿದ್ಲಂತ ಮನೆ ಒಳಗೆ. ಅವಾಗ ಅವ ಅನ್ನವಂತ, ನಮ್ಮ ನಾಗಲಿಂಗ ಅಜ್ಜನ ಬಗ್ಗೆ ಮಾತಾಡಬೇಡ ನೀನು. ನನ್ನ ನಾಗಲಿಂಗ ಬಹಳ ಶಕ್ತಿವಂತ, ನನ್ನ ನಾಗಲಿಂಗ ಬಹಳ ಪವಾಡ ಪುರುಷ ಆತ. ಅವಾಗ ಯಾವಾಗ ಹೆಂಡತಿ ಹಿಂಗೆ ಬೈಯಾಕತ್ಲು, ಅಕ್ಕಿಗೆ ಮಕ್ಕಳು ಇರಲಿಲ್ಲ. ಮಕ್ಕಳು ಇಲ್ಲಾರ್ದಕ್ಕೆ ಬಹಳ ದೇವರುಗಳಿಗೆ ನಡ್ಕೊಂಡಿದ್ಲಕ್ಕಿ.
ಎಲ್ಲ ದೇವ್ರು ಇವತ್ತು ಈ ದೇವ್ರಿಗೆ ನಡ್ಕೊಂಡ್ರೆ ಮತ್ತೆ ಇನ್ನೊಂದು ದೇವ್ರು ಯಾರೋ ಒಬ್ರು ಬಂದು ಹೇಳಿದ್ರು ಅಂದ್ರೆ ಆ ದೇವ್ರಿಗೆ ಹೋಗೇ ಬಿಡೋದು. ನಡ್ಕೊಂಡು ಸಾಕಾಗಿ ಸುಸ್ತಾಗಿ ಮನೆ ಒಳಗಿರುವಂಥ ಹೆಂಡತಿ ಅವಾಗ ಗಂಡಗಂದ್ಲಂತ, ರೀ ಎಷ್ಟೋ ದೇವ್ರುಗಳನ್ನ ಅಡ್ಡಾಡಿ ನೋಡೀನಿ, ನಾಗಲಿಂಗನ ಬಗ್ಗೆ ನನಗೆ ಹೇಳ್ಬೇಡ್ರಿ ಬಿಡ್ರಿ ಅಂದ್ಲಕ್ಕಿ. ಅವಾಗ ಅವಂದ, ನೀ ಎಲ್ಲ ದೇವ್ರು ನೋಡಿದಂಗೆ ನಾಗಲಿಂಗ ಅಜ್ಜ ಅಲ್ಲ. ಓಹೋ, ನಿಮ್ಮ ನಾಗಲಿಂಗ ಅಷ್ಟು ದೊಡ್ಡವೇನು? ನನ್ನ ನಾಗಲಿಂಗ ದೊಡ್ಡ ಪವಾಡ ಪುರುಷ ಆತ. ಹೌದೇನಂತ ಹೆಂಡತಿ ಮನೆ ಒಳಗೆ ಬೈಯಕ್ಕೆ ಅಂತ. ನಿಮ್ಮ ನಾಗಲಿಂಗ ಏನು ಮಾಡ್ಯಾನ ನಿನಗೆ? ಹಿಂಗೆ ಬೈಯುವಂಥ ಸಂದರ್ಭದೊಳಗೆ ಸ್ವಲ್ಪ ದಿನಕ್ಕೆ ಮನೆ ಒಳಗಿರುವಂಥ ಆಕಳ ಸಿಡ್ಲು ಬಡ್ದು ಸತ್ತು ಹೋಗ್ಬಿಡ್ತಂತ. ಯಾವಾಗ ಆಕಳ ಸತ್ತು ಹೋತು, ಮನೆಯ ಮಾತೃ ಅಂತ ಅನಿಸ್ಕೊಂಡಿರುವಂಥ ಆಕಳ ಸತ್ತು ಹೋದಾಗ ತಾಯಿ ಆಕ್ರಂದನ ದೊಡ್ಡದಾತ್ ನೋಡ್ರಿ. ಅಳಕತ್ಲು, ಮನೆಯ ಆಕಳ ಸತ್ತು ಹೋಯ್ತಲ್ಲ, ನಿಮ್ಮ ನಾಗಲಿಂಗಗೆ ಏನು ನಡ್ಕೋತಿದ್ದಲ್ಲ ನೀನು? ನಾಗಲಿಂಗ ಏನು ಬಂದು ಬದುಕಿಸಿದ್ದೇನು? ನಾಗಲಿಂಗ ಸಾಯುವಂಥ ಆಕಳನ್ನೇನು ಬದುಕಿಸಿದ್ದೇನು? ನನಗೆ ಮಕ್ಕಳ ಭಾಗ್ಯವನ್ನು ಕೊಡಂಗಿಲ್ಲ, ಸತ್ತ ಆಕಳನ್ನೂ ಬದುಕಿಸುವಂಥ ಶಕ್ತಿ ಅವನ ಕಡೆ ಇಲ್ಲ ಅಂತ ಹೆಂಡತಿ ಅಂದ್ಲಂತ. ಅವಾಗ ನೋಡ್ರಿ, ಆ ಮನುಷ್ಯ ಅಂತಾನಂತ, ನನ್ನ ನಾಗಲಿಂಗನ ಬಗ್ಗೆ ಹಂಗೆ ಮಾತಾಡಕತ್ತೀನಿ ನೀನು. ಯಾವಾಗ ಆ ಆಕಳ ಮುಂದೆ ನಿಂತುಕೊಂಡ ಆ ಮನುಷ್ಯ ನಾಗಲಿಂಗ 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 ಅಂತ ಹಿಂಗ ನಾಮಸ್ಮರಣೆ ಮಾಡ್ತಾನ, ಸತ್ತಿರುವಂಥ ಆಕಳ ಮತ್ತೆ ಎದ್ದು ನಿಂತಂತ ನೋಡ್ರಿ ಜೀವಂತ ಆಗಿ. ಬರೀ ನಾಗಲಿಂಗ ಅನ್ನುವಂಥ ಶಬ್ದಕ್ಕೂ ಎಷ್ಟು ದೊಡ್ಡ ಶಕ್ತಿ ಐತಂದ್ರೆ ನಾಗಲಿಂಗ ಅಜ್ಜಗೆ ಎಷ್ಟು ಶಕ್ತಿ ಇರಬಾರ್ದ್ರಿ. ನೋಡ್ರಿ, ನಾಗಲಿಂಗ ಅಜ್ಜ ಹಿಂಗೆ ಬಾಯಿ ಒಳಗೆ ಏನು ಹೇಳ್ತಿದ್ದ ಅದು ಸತ್ಯ ಆಗತ್ತಿತ್ತದು. ಭಾಳ ಜನ ಅಂತಿದ್ರಂತ, ನಾಗಲಿಂಗ ಅಜ್ಜ ಏನರ ಬಾಯಾಗ ಮಚ್ಚಿ ಇಟ್ಕೊಂಡೇನು ಅಂತಿದ್ರಂತ. ಮಚ್ಚಿ ಬೇಕಾಗಿಲ್ಲ, ಗುರುವಾಕ್ಯ ಮುಖ್ಯ. ನಾಗಲಿಂಗ ಅಜ್ಜ ಹಿಂಗೆ ತಿರುಗಾಡ್ಕೊಂತ ನಾಳೆ ಎಲ್ಲಿಗೆ ಹೊಕ್ಕಾನಂದ್ರೆ ಶಿಶುವಿನ ಹಾಳಕ್ಕೆ ಹೊಕ್ಕಾನ. ಎಲ್ಲಿರಿ? ಶಿಶುನಾಳಕ್ಕೆ ಹೊಕ್ಕಾನ. ಶರೀಫರ ಭೇಟಿಗೆ ಹೊಕ್ಕಾನ. ಶರೀಫರ ಭೇಟಿಯ ಸಂದರ್ಭದೊಳಗೆ ದೊಡ್ಡದಾಗಿರುವಂಥ ಒಂದು ಆಘಾತ ಆಗ್ತದೆ. ಆ ಆಘಾತ ಏನನ್ನೋದನ್ನು ನಾಳೆ ದಿನ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕರೆಕ್ಟ್ 9 ಗಂಟೆಗೆ ಮುಗಿಸಾಕತ್ತೇನೆ ರೀ. ಯಾಕಂದ್ರೆ ಅವಾಗ ಹೀಗೆ ತಿರುಗಾಡ್ಕೋಂತ ಅವರಿಗೆ ಯಾವರ ಮನೆ ಒಳಗೆ ಪ್ರವೇಶ ಮಾಡಬೇಕು, ಯಾವ ಮನೆ ಒಳಗೆ ಹೋಗಬೇಕು ಅಂದ್ರೆ ಅವ್ರಿಗೆ ಆ ಮನೆಗೆ ಹೋಗ್ಬೇಕು ಅನಿಸಿದ್ರೆ ಹೋಗ್ತಿದ್ರು, ಇಲ್ಲಕಂದ ಇಲ್ಲ. ನಾಗಲಿಂಗ ಅಜ್ಜವ್ರು ನೋಡ್ರಿ, ಯಾವ ಮನೆ ಒಳಗೆ ಭಕ್ತಿ ಇಲ್ಲ ಆ ಮನೆ ಒಳಗೆ ಭಕ್ತಿ ಮೂಡಿಸುವ ಸಲುವಾಗಿ ಹೋಗ್ತಿದ್ರು. ಯಾವ ಮನೆ ದುಃಖದೊಳಗೆ ಮುಳುಗಿ ಹೋಗೈತ, ಕಣ್ಣೀರು ಹಾಕಾಕತ್ತೈತ, ಆ ಕಣ್ಣೀರು ಒರೆಸೋದಕ್ಕೆ ಹೋಗ್ತಿದ್ರು. ಎರಡೇ ಸಂದರ್ಭದೊಳಗೆ ಹೋಗ್ತಿದ್ರು ಅವರು. ಒಂದು ಭಕ್ತಿಯನ್ನು ಮೂಡಿಸುವ ಸಲುವಾಗಿ, ಇನ್ನೊಂದು ದುಃಖವನ್ನು ಒರೆಸುವ ಸಲುವಾಗಿ. ಸಂತೋಷದೊಳಗಿದ್ದಾಗ, ಒಂದಿಷ್ಟು ಸುಖದೊಳಗಿದ್ದಾಗ ನಾಗಲಿಂಗದವರು ಹೋಗ್ತಿದ್ದಲ್ಲ. ನೋಡ್ರಿ, ನಾಗಲಿಂಗ ಒಬ್ಬ ಮಹಾತ್ಮ, ಯೋಗಿ, ತಪಸ್ವಿ ಮಾಡಬೇಕಾಗಿರುವಂಥ ಕಾರ್ಯನೇ ಇದು. ಯಾರ ಮನಸ್ಸು ಸ್ವಲ್ಪ ನೊಂದಾವ, ಯಾರ ಮನಸ್ಸು ಸ್ವಲ್ಪ ಹದಗೆಟ್ಟು ಹೋಗ್ಯಾವ, ಯಾರ ಮನಸ್ಸಿನೊಳಗೆ ಸ್ವಲ್ಪ ಅಲ್ಲೋಲ ಕಲ್ಲೋಲಗಳಾಗ್ಯಾವ, ಆ ಮನೆ ಒಳಗೆ ಹೋಗಿ, ಆ ಮನಸ್ಸುಗಳ ಒಳಗೆ ಹೋಗಿ ಆ ಮನಸ್ಸನ್ನು ಒಂದು ಸ್ವಲ್ಪ ಶಾಂತ ಮಾಡೋದು ಏನೈತಲ್ಲ ಮಹಾತ್ಮ ಯೋಗಿಯ ಕರ್ತವ್ಯ ಅದು. ನೋಡ್ರಿ, ಈ ಹೊರಗಿನ ಈ ಆಡಂಬರದ ಈ ದೇಹವನ್ನು ಸ್ವಚ್ಛ ಮಾಡೋದಕ್ಕೆ ಒಂದು ಫ್ಯಾಕ್ಟ್ರಿ, ಸೋಪ್ ಅನ್ನುವಂಥ ಒಂದು ಫ್ಯಾಕ್ಟ್ರಿ ಇತ್ತು. ಅಂಗಡಿ ಒಳಗೆ ಹೋಗಿ ಒಂದು ಸೋಪ್ ಕೊಡ್ರಿ, ಮೈಗೆ ಹಚ್ಕೊಳ್ಳೋ ಸೋಪ್ ಕೊಡ್ರಿ ಅಂದ್ರೆ ಕೊಡ್ತಾರೆ ಅವರು. ನೀವು ತೊಗೊಂಡು ಬಂದು ಮೈ ತೊಳ್ಕೊಬೋದು. ತಲೆ ಹೊಲಸಾಯ್ತಂದ್ರೆ ತಲೆಗೂ ಒಂದು ಏನೈತ್ರಿ, ಶಾಂಪೂ ಐತು. ಮತ್ತು ತಲೆ ಕೂದಲು ಬೆಳ್ಳಗೆ ಹಾಕತ್ತು ಒಂದು ಅದಕ್ಕೆ ಒಂದು ಏನೈತ್ರಿ, ಐತು. ಹಲ್ಲು ಹೋದು ಅಂದ್ರೆ ಅದಕ್ಕೊಂದು ಸಟ್ ಐತೈತೆ, ರೆಡಿ ಐತೈತೆ. ನೋಡ್ರಿ, ಹೊರಗಿನ ಈ ಆಡಂಬರದ ಹೊರಗಿನ ಈ ದೇಹವನ್ನು ಸ್ವಚ್ಛ ಮಾಡುವುದಕ್ಕೆ ಹಲವು ವಸ್ತುಗಳದಾವು.
ಆ ವಸ್ತುಗಳನ್ನು ತಗೊಂಡು ಬಂದ್ವಿ ಅಂದ್ರೆ ಹೊರಗಿರುವಂಥ ದೇಹನೂ ಸ್ವಚ್ಛ ಆಕತ್ತ, ಹೊರಗೆ ಉಟ್ಟುಕೊಂಡಿರುವಂಥ ಬಟ್ಟೆನೂ ಸ್ವಚ್ಛ ಆಕತ್ತ. ಆದ್ರೆ ಒಳಗಿರುವಂಥ ಮನಸ್ಸನ್ನು ಸ್ವಚ್ಛ ಮಾಡ್ಬೇಕಂದ್ರೆ ಏನು ಬೇಕ್ರಿ? ಅದಕ್ಕೊಂದು ಎಲ್ಲರ ಫ್ಯಾಕ್ಟ್ರಿ ಐತೇನ್ರಿ? ಅದಕ್ಕೊಂದು ಸೋಪ್ ಐತೇನ? ಒಳಗೆ ಸ್ವಲ್ಪ ಸೋಪ್ ಹಾಕಿ ಶಾಂಪೂ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಳಗೆ ಹಾಕಿದ್ರೆ ಏನ್ರ ಮನಸ್ಸು ಸ್ವಚ್ಛ ಆಗುತ್ತೇನ್ರಿ? ಎಲ್ಲರ ಅದಾವನ್ರಿ ಫ್ಯಾಕ್ಟ್ರಿ? ಇಲ್ಲವೇ ಇಲ್ಲ. ನೋಡ್ರಿ, ಒಳಗಿಂದ ಸ್ವಚ್ಛ ಮಾಡ್ಬೇಕಂದ್ರೆ ಇಂಥ ಅಧ್ಯಾತ್ಮದ ನವಲಗುಂದ ನಾಗಲಿಂಗ ಅಜ್ಜವರು ಪುರಾಣವನ್ನು ಕೇಳಿಬಿಟ್ರೆ ಅಂದ್ರೆ ಒಳಗಿನ ಮನಸ್ಸು ಸ್ವಚ್ಛ ಆಗ್ತದೆ ಅನ್ನೋದು ನೀವು ತಿಳ್ಕೊಳ್ಬೇಕು. ಇದೋ ಬದುಕಿನ ನಿಜವಾದ ಧರ್ಮ. ಮನಸ್ಸು ಸ್ವಚ್ಛ ಮಾಡೋದು ಈ ಪ್ರವಚನಗಳು. ನೋಡ್ರಿ, ಒಬ್ಬ ವ್ಯಕ್ತಿ ಹಿಂಗೆ ಹುಲ್ಲಿನ ಹೊರೆ ಹೊತ್ಕೊಂಡು ಹಿಂಗೆ ಹೊಂಟಿದ್ನಂತ. ಹೋಗುವಂಥ ಸಂದರ್ಭದೊಳಗೆ ಎದುರುಗಡೆ ಯಾರೂ ಇದ್ದಿದ್ದಿಲ್ಲ, ಭಾಳ ವಜ್ಜಾಗಿತ್ತು ಅದು ಹುಲ್ಲಿನ ಹೊರೆ. ಹೊತ್ಕೊಂಡು ಹೋಗುವಂಥ ಸಂದರ್ಭದೊಳಗೆ ಅದ ಹಳ್ಳಿ ಒಳಗೆ ಒಂದು ಬಸ್ ಹಿಂಗೆ ಹೊಂಟಿತ್ತು ಅವನ ಎದುರುಗಡೆ. ಬಸ್ ಹೋಗುವಾಗ ಕಂಡಕ್ಟರ್ ವಿಚಾರ ಮಾಡಿದ, ಹುಲ್ಲಿನ ಹೊರೆ ತಲೆ ಮೇಲೆ ಹೊತ್ಕೊಂಡು ಹೊಂಟಾನ, ಬಹಳ ದನ್ಕೊಂಡು ಹೊಂಟಾನ, ಒದ್ದಾಡ್ಕೊಂಡು ತೊಗೊಂಡು ಹೊಂಟಾನ. ಅದನ್ನು ಆ ಹುಲ್ಲಿನ ಹೊರೆ ಇನ್ನೊಂದು 2, 3, 4 ಕಿಲೋಮೀಟ್ರ್ ಆಗುತ್ತೆ ಊರು. ಅಲ್ಲಿ ತನಕ ಪಾಪ ತಲೆ ಮೇಲೆ ಹೊತ್ಕೊಂಡು ಹೊತ್ಕೊಂಡು ಹೋಗ್ಬೇಕು. ನಮ್ಮ ಬಸ್ ಒಳಗೆ ಅಲ್ಲಿ ತನಕ ಕೂಡಿಸ್ಕೊಂಡು ಹೋದ್ರೆ ಆಯ್ತು ಅಂತ ತಿಳ್ಕೊಂಡು ನಿಲ್ಲಿಸಿದ್ ನೋಡ್ರಿ. ಬಸ್ ನಿಲ್ಲಿಸಿ ಕರೆದ ಅವನು, ಬಾರ ಒಳಗೆ ಕೊಡುವ. ಒಳಗೆ ಕುಡಿಸಿ ತೊಗೊಂಡು ಹುಲ್ಲಿನ ಹೊರೆ ಒಳಗೆ ನೀವು ಬ್ಯಾಗೀಗ ಹಾಕ್ಕೊಂಡು ಬಸ್ ಒಳಗೆ ಹೊಂಟಿರ್ತೀರಿ, ಬ್ಯಾಗ್ ಹಾಕ್ಕೊಂಡು ಕೂಡ್ತೀರಿ ನೀವು. ಅದಕ್ಕೊಂದು ಮ್ಯಾಲೆ ಒಂದು ಮಾಡ್ಯಾರ ನೋಡ್ರಿ, ಬಸ್ ಮೇಲೆ ಅಲ್ಲಿ ಇಡ್ತೀರಿ ನೀವು. ಇರ್ಲಿಕ್ಕಂದ್ರೆ ಬಾಜು ಇಟ್ಕೋತೀರಿ, ಇರ್ಲಿಕ್ಕಂದ್ರೆ ತೊಡಿ ಮೇಲೆ ಇಟ್ಕೊಳ್ತೀರಿ. ಹಗರ್ ಇತ್ತಂದ್ರೆ ಭಾಳ ವಜ್ಜ ಇತ್ತಂದ್ರೆ ಅದಕ್ಕೊಂದು ಟಿಕೆಟ್ ತೆಗೆಸ್ಕೊಂಡ್ಬಿಡ್ತೀರಿ ನೀವು. ಆದ್ರೆ ನೋಡ್ರಿ, ಹುಲ್ಲಿನ ಹೊರೆ ಭಾಳ ವಜ್ಜಾಗುತ್ತಂತ ಬಸ್ ಒಳಗೆ ಕೂಡಿಸ್ಕೊಂಡಾನ ಕಂಡಕ್ಟ್ರ್. ಆ ಬಸ್ ಹುಲ್ಲಿನ ಹೊರೆ ಕೆಳಗಿಳಿಸ್ಬೇಕು, ತಲೆ ಮೇಲೆ ಹೊತ್ಕೊಂಡು ಕೊಡ್ಬೇಕು. ಕೆಳಗಿಳಿಸ್ಬೇಕಲ್ಲ, ಭಾಳ ಶಾನೆ ಅದ್ರಿ ಬಿಡ್ರಿ. ಆದರೆ ನಿಮ್ಮಂಥ ಶಾನೆ ಅವನಿಗಿರಲಿಲ್ಲ. ಅಲ್ಲಿ ಹುಲ್ಲಿನ ಹೊರೆ ತಲೆ ಮೇಲೆ ಹೊತ್ಕೊಂಡು ಕೂತಿದ್ದಂತ ಅವ. ಹುಲ್ಲಿನ ಹೊರೆ ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಕೂತಾನ. ಬಸ್ ಕಂಡಕ್ಟರ್ ಅಂದ, ಓ ತಮ್ಮ, ನಿನಗೆ ಹುಲ್ಲಿನ ಹೊರೆ ತಲೆ ಮೇಲೆ ವಜ್ಜಾಗತ್ತಂತ ಮ್ಯಾಲೆ ಬಸ್ ಒಳಗೆ ಹತ್ತಿಸ್ಕೊಂಡು ಮ್ಯಾಲೆ ಕೂಡಿಸ್ಕೊಂಡ್ರೆ ನೀ ಏನೋ ಮಾರಾಯ ಹುಲ್ಲಿನ ಹೊರೆನ ತಲೆ ಮೇಲೆ ಹೊತ್ಕೊಂಡು ಕೂತಿಯಲ್ಲ ಅಂದ. ನೋಡ್ರಿ, ನಾವೆಲ್ಲ ಈ ಆಡಂಬರದ ಹೊರಗಿನ ಸಂಸಾರ ಅನ್ನುವಂಥ ಜಂಜಾಟವನ್ನು, ಹುಲ್ಲಿನ ಹೊರೆಯನ್ನು ತಲೆ ಮೇಲೆ ಹೊತ್ಕೊಂಡು ಕುಂತೀವಿ ನಾವು. ದುಃಖ ನೋವು ಎಲ್ಲವನ್ನ ತಲೆ ಮೇಲೆ ಹೊತ್ಕೊಂಡು ವಜ್ಜಿ ಭಾರವನ್ನು ಹಾಕ್ಕೊಂಡು ಹೆಂಗೆ ಬದುಕು ಮಾಡಕತ್ತೀವಿ ಅಂದ್ರೆ ಬರೇ ಜಂಜಾಟದ ಬದುಕು, ಭಾಳ ಸ್ಪೀಡ್ ಬದುಕು ಮಾಡಕತ್ತೀವಿ. ಈ ಬದುಕು ಸ್ವಲ್ಪ ಹಗರ ಆಗಲಿ, ಭಾರ ಕಡಿಮೆ ಆಗಲಿ ಅಂತ ಕಮಿಟಿಯವ್ರು ಇಂಥ ಪ್ರವಚನ ಹಚ್ಕೊಂಡೆ ನಿಮ್ಮ ಹುಲ್ಲಿನ ಹೊರೆಯನ್ನು ಕೆಳಗಿಡುವಂಥ ಕೆಲಸವನ್ನು ಕಮಿಟಿಯವ್ರು ಮಾಡಕತ್ತಾರಲ್ರಿ. ಇದ ನೋಡ್ರಿ ಪ್ರವಚನ ಅಂದ್ರೆ. ನವಲಗುಂದ ನಾಗಲಿಂಗ ಅಜ್ಜನ ಪುರಾಣ ಅಂದ್ರೆ ಇದ. ನಾಗಲಿಂಗ ಅಜ್ಜ ಒಂದಿಷ್ಟು ಹುಲ್ಲಿನ ಹೊರೆಯನ್ನು ಇಳಿಸುವಂಥ ಕೆಲಸ ಮಾಡಿದ. ದೇವನೊಬ್ಬ ನಾಮ ಹಲವು, ದೇವರೊಬ್ಬನ ಅದನ. ನೋಡ್ರಿ, ಈ ನಾಡಿಗೆ ದೇವನೊಬ್ಬ ಅನ್ನುವಂಥ ಸಂದೇಶವನ್ನು ನಾಗಲಿಂಗ ಅಜ್ಜ ತಿಳಿಸಿಕೊಟ್ಟ. ನೋಡ್ರಿ, ಯಾವಾಗ ನಾಗಲಿಂಗ ಅಜ್ಜ ಹೆಂಗೆ ತಿರುಗಾಡ್ಕೊಂತ ಇಲ್ಲಿಂದ ಆ ಕಡೆ ಹೋದ್ ನೋಡ್ರಿ, ಕಲಬುರಗಿ ಭಾಗಕ್ಕೆ. ನಾನು ನಿನ್ನೆ ಹೇಳಿದೆ, ಭಾಳ ವಿಚಿತ್ರ ಪವಾಡ ನಾಗಲಿಂಗ ಅಜ್ಜನು. ನೋಡ್ರಿ, ಯಾವಾಗ ಕಲಬುರಗಿಗೆ ಹೋದ, ಅಲ್ಲೊಬ್ಬಳು ತಾಯಿ ಬಸಮ್ಮ ಅಂತ. ಆ ತಾಯಿ ಬಸಮ್ಮ ಮತ್ತು ಕಮಲವ್ವ ಅಂತ ಇಬ್ಬರು ಇದ್ರು. ಅವ್ರ ಮನೆ ಒಳಗೆ ನಾಗಲಿಂಗ ಅಜ್ಜ ಹೋಗಿ ಉಳ್ಕೊಂಡಿದ್ದ. ಪಾಪ ಭಾಳ ಬಡತನದ ಕುಟುಂಬ. ನಾಗಲಿಂಗ ಅಜ್ಜ ಹೋಗಿ ಯಾವಾಗ ಅವ್ರ ಮನೆ ಒಳಗೆ ಉಳ್ಕೊಂಡಿದ್ದ, ತಾಯಿ ಭಾಳ ಪ್ರೀತಿಯಿಂದ ಭಕ್ತಿಯಿಂದ ನಾಗಲಿಂಗ ಅಜ್ಜನ ನೋಡ್ಕೊಳ್ತಿದ್ಲು. ಹಿಂಗೆ ದಿನ ಸೇವಾ ಮಾಡೋದು, ನಾಗಲಿಂಗ ಅಜ್ಜಗೆ ಪ್ರಸಾದ ನೀಡೋದು, ಹಿಂಗೆ ನಡೆದಿರುವಂಥ